ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ತುಂಬ ಒಳ್ಳೆಯದೇ ಸರ್. ಬಾಡಿಗೆಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಟಿಪ್ಸ್ಗಳು ಚೆನ್ನಾಗಿ ಬರ್ತಾ ಇದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ನಮ್ಮದು ಸ್ವಲ್ಪ ಜೀವನ ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ. ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕಂಪ್ನಿಯಲ್ಲಿ ಕೆಲಸ ಬಿಟ್ಟೆ. ಏನಕ್ಕಂದರೆ ಇನ್ನೊಬ್ಬನ ಕೆಳಗಡೆ ಕೆಲಸ ಮಾಡಬಾರ್ದು ಅಂತ. ನಾನಾಗಿ ಒಂದು ಕೆಲಸ ಮಾಡಬೇಕು, ನಾನೇ ಓನರ್ ಆಗಿರಬೇಕು, ನಾನೇ ಎಲ್ಲನೂ ಇರಬೇಕು. ಸೊ ಅದಕ್ಕಂತಲೇ ನಾನು ಆಟೋ ತೊಗೊಂಡು ನಾನಾಗಿ ಓನರ್ ಇರೋದಕ್ಕೆ ಇಷ್ಟಪಟ್ಟೆ. ಮತ್ತು ಈ ರ್ಯಾಪಿಡೋ, ಓಲೋ, ಊಬರ್ ಬಂದು ನಾವು ವರ್ಕರ್ ಆಗಿಬಿಟ್ಟಿದ್ದೀವಿ. ಮತ್ತೆ ಬ್ಯಾನ್ ಮಾಡಿದ್ರೆ ನಮಗೆ ಬೆನಿಫಿಟ್ ಅಂದರೆ ಅದು ರಾಂಗ್. ಅವ್ರವ್ರ ದುಡಿಮೆ ಅವ್ರವ್ರಿಗೆ ಇದ್ದೇ ಇರುತ್ತೆ. ಸೊ ಅದನ್ನು ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಬೇಕು. ಲೀಗಲ್ ಆಗಿದ್ದರೆ ಎಲ್ಲರಿಗೂ ಸಂತೋಷನೇ, ನಮಗೂ ಸಂತೋಷನೇ, ಬೇರೆಯವ್ರಿಗೂ ಬದುಕೋಕೆ ದಾರಿ ಇದೆ ಬಿಡಪ್ಪ ಲೀಗಲ್ ಆಗಿ. ಈಗ ನಾವು ಇನ್ಲೀಗಲ್ ಆಗಿ ಮಾಡಿದ್ರೆ ನಮಗೂ ಅದು ತಪ್ಪೇ ಅಲ್ವಾ? ನಾವು ಮಾಡಿದ್ರು ಈಗ ಮೀಟ್ರ್ ಹಾಕಿ ನಾವು ಓಡಿಸ್ಬೇಕು, ಲೀಗಲ್. ಮೀಟ್ರ್ ಹಾಕ್ದಿರೋ ಓಡಿಸಿದ್ರೆ ಅದು ಇನ್ಲೀಗಲ್ ಅಲ್ವಾ? ಸರ್, ಇದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದೆ, ಅದು ನಿಮಗೆ ಒಳ್ಳೇದಾ ಕೆಟ್ಟದ ಸರ್? ಇವಾಗ ಪ್ರೆಸೆಂಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ತುಂಬ ಒಳ್ಳೆಯದೇ ಸರ್. ಅದು ಏನೋ ಯೂಸ್ ಇಲ್ಲ. ಅದು ಇವಾಗ ಆಟೋದು ಚಾಲೋದು ನಮಗೆ ತುಂಬ ಯೂಸ್ ಆಗುತ್ತೆ. ಇವಾಗ ಬಾಡಿಗೆಲ್ಲ ಚೆನ್ನಾಗಿ ಸಿಗ್ತಾ ಇದೆ, ಟಿಪ್ಸ್ಗಳು ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ. ಎಲ್ಲ ಕಸ್ಟಮರ್ ನಮ್ಮ ಕಡೆ ಸ್ವಲ್ಪ ತುಂಬ ಪೇಷನ್ಸಾಗಿ ಮಾತಾಡ್ತಾರೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ನಮ್ಮದು ಸ್ವಲ್ಪ ಜೀವನ ನಡೀತಾ ಇದೆ ಸರ್, ಏನು ತೊಂದರೆ ಇಲ್ಲ. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಕೋರ್ಟ್ ಮಾಡಿದ್ದು ತುಂಬ ಒಳ್ಳೆಯದು. ಇವಾಗಾದರೂ ನಮಗೆ ಕೋರ್ಟ್ ಸಪೋರ್ಟ್ ಮಾಡಿದಲ್ಲ, ಅದಕ್ಕಿಂತ ನಾವು ತುಂಬ ಹೇಳೋದು ತುಂಬ ಥ್ಯಾಂಕ್ಸ್ ಹೇಳೋಂತ ನಾವು ರೆಡಿಯಾಗಿದ್ದೀವಿ. ಈಗ ನಿನ್ನೆ ಬೈಕ್ ಟ್ಯಾಕ್ಸಿ ಇರೋತ್ತಿಗೆ ಎಷ್ಟು ಆರ್ಡರ್ ಬರ್ತಾಯಿತ್ತು, ಇವತ್ತು ಎಷ್ಟು ಆರ್ಡರ್ ಬರ್ತಾಯಿದೆ ಸರ್? ಇವಾಗ ಫಸ್ಟ್ ಬೈಕ್ ಟ್ಯಾಕ್ಸಿ ಹೇಳುವಾಗ ಈ ಟೈಮ್ಗೆಲ್ಲ ಪೀಕ್ ಟೈಮ್ಗೆಲ್ಲ ಏನು ಆರ್ಡ್ರ್ಗಳು ಸಿಗ್ತಾ ಇಲ್ಲ. ಇವಾಗ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ಈ ಟೈಮ್ಗೆ ಒಂದು 60-80 ಎಂಟು ಬೀಳ್ತಾ ಇದೆ. ಮುಂಚೆ ಯಾವುದು ಬೀಳ್ತಾ ಇಲ್ಲ. 50 ರೂಪಾಯಿಗೆ ಒಂದು ಕಾಯ್ಕೊಂಡು ಕೂತ್ಕೊಂಡಿರ್ಬೇಕಾಗತ್ತೆ, ಏನೋ ನೋಡ್ಕೊಂಡಿರ್ಬೇಕು. ಇವಾಗ ಹಂಗಿಲ್ಲ, ಎಲ್ಲಿ ಬೇಕಾದರೂ ಹಾಕಿದ್ರೆ ಕೂಡ ಹೆಂಗಾದರೂ ಬರುತ್ತೆ. ಆ ಆ್ಯಪು ಬರ್ತಾ ಇದೆ, ಮತ್ತು ರೋಡಲ್ಲಿ ಎಲ್ಲೋ ಬರ್ತಾರೆ, ಅವರು ಕೇಳ್ತಾರೆ. ಇವಾಗ ಆರಾಮಾಗಿ ನಮಗೂ ಸಿಗುತ್ತೆ. ಹೆಂಗೂ ನಾವಿವಾಗ ಜೀವನ ಮಾಡ್ಬೋದು, ನಮ್ಮ ಹೆಂಡತಿ ಮಕ್ಕಳನ್ನ ಎಲ್ಲರಿಗೂ ಸಹಾಯ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಈಗ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಬೇರೆ 108 ದಾರಿ ಇದೆ, ನಿಮಗೆ ಬೇರೆ ದಾರಿ ಇಲ್ಲ. ಯಾಕಂದ್ರೆ ಅವರಿಗೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್. ಇರೋ ಲೋನ್ಗಳು ಕಟ್ಟಬೇಕು, ಫೀಸ್ಗಳು ಕಟ್ಟಬೇಕು, ಮನೆ ನೋಡಬೇಕು, ಬಾಡಿಗೆ ಕಟ್ಟಬೇಕು, ಎಲ್ಲ ನಾವೇ ನೋಡ್ಕೋಬೇಕಾಗುತ್ತೆ. ಇವಾಗ ಇದರಲ್ಲೇ ನಾವು ಜೀವನ ಮಾಡಬೇಕಾಗುತ್ತೆ. ಇವಾಗ ಕೋರ್ಟ್ ಮಾಡಿದ್ದು ನಾವು ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ತುಂಬ ಥ್ಯಾಂಕ್ ಯು ಸರ್. ಅದಕ್ಕಿಂತ ನಾವು ಹೇಳೋದು ಬಾಯಲ್ಲಿ ಮಾತೇ ಇಲ್ಲ ಅವ್ರಿಗೆ ಹೇಳೋದು ನಾವು ಇವಾಗ. ಓಕೆ ಸರ್. ಸರ್, ಇದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ನಿಮಗೆ ಒಳ್ಳೇದಾ ಕೆಟ್ಟದ ಸರ್? ಸರ್, ಒಂದು ಕಡೆ ನೋಡೋಕೆ ಹೋದರೆ ಒಳ್ಳೇದೇ, ಬಟ್ ಇನ್ನೊಂದು ಕಡೆ ನೋಡೋಕೆ ಹೋದರೆ ಅವ್ರು ಹೊಟ್ಟೆ ಹೊಡೆದು ನಾವು ತಿನ್ನೋ ಥರ ಆಗ್ಬಿಡೈತೆ. ಇದು ಲೀಗಲಾಗಿ ಮಾಡೋ ಬದಲು ಗೌರ್ಮೆಂಟ್ ಮುಖಾಂತರ ಮಾಡ್ಕೊಂಡ್ರೆ ಪಾಪ ಅವರು ತಿಂತಾರೆ, ನಾವು ದುಡಿತೀರಿ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರೂ ಒಂದೇ ಥರ ಇರೋಣ, ಎಲ್ಲರೂ ಬಾಲನ ಅಷ್ಟೇ. ಸರ್, ಈಗ ನಿನ್ನೆ ಏನು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕೆ ಮೊದಲು ಎಷ್ಟು ಆರ್ಡರ್ ಬರ್ತೈತೆ, ಇವತ್ತು ಆರ್ಡರ್ ಜಾಸ್ತಿ ಬರ್ತಾ ಇದೆಯಾ? ನಿನ್ನೆ ಸ್ವಲ್ಪ ಆರ್ಡರ್ಸ್ ಕಡಿಮೆ, ಬಟ್ ಇವತ್ತಿಂದ ಸ್ವಲ್ಪ ಆರ್ಡರ್ಸ್ ಬೀಳ್ತಾ ಇದೆ. ಬಟ್ ನಮ್ಗೇನಂದರೆ ಒಂಥರ ಫೀಲಿಂಗ್ಸ್, ಅವ್ರಿಗೂ ಆರ್ಡ್ರ್ ಇಲ್ದಿರ ಅವ್ರದ್ದು ಬ್ಯಾಂಕ್ ಮಾಡಿದಾರಲ್ಲ, ಅದು ನಮ್ಗೊಂಥರ ಫೀಲಿಂಗ್ಸ್ ಆಗಿದೆ ಅಷ್ಟೇ. ಅವರು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಇದು ಶ್ಯೂರಿಟಿ ಇದೆಲ್ಲ ತಗೊಂಡು ಮಾಡಂಗಿದ್ರೆ ಮಾಡಕ್ಕೆ ಅಷ್ಟೇ, ಬೇರೇನು ಹೇಳಂಗಿಲ್ಲ. ನಮ್ಮದು ಎಲ್ಲ ID ಪ್ರೂಫ್ ಇದೆ. ನಮ್ಮ ಇದರಲ್ಲಿಂದ ಏನಾದರೂ ಪ್ರಾಬ್ಲಮ್ ಆದರೆ ಕಸ್ಟಮರ್ಗೂ ಇನ್ಶೂರೆನ್ಸ್ ಬರ್ತಾ ಇದೆ. ಅವ್ರ ಕಡೆಯಿಂದ ಮಾಡಿದ್ರೆ ಇನ್ಶೂರೆನ್ಸ್ ಬರಲ್ಲ. ಸೊ ಅದಕ್ಕೆ ನಾವೇನು ಹೇಳ್ತೀರಿ, ಅವ್ರಿಗೂ ಇನ್ಶೂರೆನ್ಸ್ ಬರೋ ಥರ ಮಾಡ್ಕೊಳ್ಳಿ. ಲೀಗಲಾಗಿ ಬನ್ನಿ ಅಂತ ಹೇಳ್ತಿದ್ರೆ, ಲೀಗಲಾಗಿ ಬನ್ನಿ, ಗೌರ್ಮೆಂಟ್ ಮುಖಾಂತರ ಬನ್ನಿ, ಲೀಗಲಾಗಿ ಬನ್ನಿ. ಓಕೆ ಸರ್, ಸೂಪರ್ ಸರ್. ಸರ್, ಇದು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ನಿಮಗೆ ಎಷ್ಟು ಒಳ್ಳೇದಾಗುತ್ತೆ ಸರ್ ಇದರಿಂದ? ಸರ್, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದು ಒಳ್ಳೇದು ಒಂದು ಕಡೆ ನಮಗೆ. ಯಾಕಂದರೆ ಆಟೋಗೆ ಓನರ್ಸ್ ನಾವೇ EMI ಕಟ್ತೀವಿ, ನಾವೇ ಎಲ್ಲನೂ ಮಾಡೋದು ನಮ್ಮದೇ ಎಲ್ಲ. ಸೊ ಇದನ್ನು ಊಬರ್ಗೆ ಓನರ್ ಆಗಿ ಇಲ್ಲ ರ್ಯಾಪಿಡೋ ಓನರ್ ಆಗಿ ಇರೋ ಥರ ಅವಶ್ಯಕತೆ ಇರಲ್ಲ ನಮಗೆ. ಸೊ ಹೀಗಾಗಿ ಯಾರ್ಯಾರು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೋ ಊಬರು, ಓಲೋ ಅಲ್ಲಿ ಅವರು ಲೀಗಲಾಗಿ ತೊಗೊಂಡು ಓಡಿಸಿದ್ರೆ ನಮಗೂ ಒಳ್ಳೆಯದು. ಸೊ ಇನ್ಲೀಗಲ್ ಆಗಿರೋದ್ರಿಂದ ಇದೇ ಬೆಟರ್ ನಮಗೆ ಕ್ಯಾನ್ಸಲ್ ಮಾಡೋದು. ಲೀಗಲ್ ಇರೋದ್ರಿಂದ ನಾವು ಓಡಿಸ್ತಾ ಇದ್ದೀವಿ. ಈಗ ಇನ್ಲೀಗಲ್ ಇದ್ದರೆ ನಾವು ಕ್ಯಾನ್ಸಲ್ ಮಾಡ್ಕೊಂಡು ಮನೇಲಿ ಇರಬೇಕು ಅಲ್ವಾ? ಅದೇ ಥರನೇ ಗೌರ್ಮೆಂಟ್ ಇದ್ರ ಬಗ್ಗೆ ಇನಿಷಿಯೇಟಿವ್ ತೊಗೊಬೇಕು. ಅದೇ ಸರ್, ಈ ಥರ ಬಂಡವಾಳ ತೊಗೊಂಡು ಗಾಡಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ. ಗಾಡಿ FC ರೆನ್ಯೂವಲು ಮತ್ತು ಏನೇನಿದೆಯೋ ಗೌರ್ಮೆಂಟ್ಗೆ ಎಲ್ಲ ಫೀಸು ಪೇ ಮಾಡ್ತೀವಿ. ಅವ್ರು ವೈಟ್ ಬೋರ್ಡ್ ತೊಗೊಂಡ್ಬಿಟ್ಟು ಅವ್ರು ಏನು ಗೌರ್ಮೆಂಟ್ ಫೀಸ್ ಪೇ ಮಾಡ್ತಾರೆ, ಪರ್ಸ್ನಲ್ ಯೂಸ್ ತೊಗೊಂಡ್ಬಿಟ್ಟು ಅದರಿಂದ ಅವ್ರು ಅರ್ನ್ ಮಾಡ್ತಾರೆ. ನಾವು ಅಷ್ಟು ಬಂಡವಾಳ ಹಾಕ್ಬಿಟ್ಟು ನಮಗೆ ಬಾಡಿಗೆನೇ ಇರಲ್ಲ, ಎಲ್ಲ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಸೇಫು ಇರೋಲ್ಲ, ಅನ್ಸೇಫ್ ಆಗಿರುತ್ತೆ. ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಏನಾದರೂ ಒಂದು ಆಯ್ತಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ಸರ್? ಊಬರ್ ಅವನ, ಓಲಾ ಅವನ, ಯಾರನ್ನಾದರೂ ಕ್ವಶನ್ ಮಾಡೋ ಥರ ಆದರೂ ಇರುತ್ತೆ ಅಲ್ಲಿ. ಆದರೆ ನಾವೆಲ್ಲ ಜವಾಬ್ದಾರಿ ಕೊಡಬೇಕು ಅವ್ರಿಗೆ.
ಇನ್ನೊಂದೇನು ಗೊತ್ತಾ, ಈ RTO ಫೀಸು, ಯೂನಿಫಾರ್ಮು ಇವೆಲ್ಲ ಜಾಸ್ತಿ ಪ್ರೊಸೀಜರ್ ಇದೆ. ಅದೆಲ್ಲ ನಾವು ಫಾಲೋ ಮಾಡ್ಕೊಂಡು ಗಾಡಿ ಓಡಿಸೋದು. ಅವ್ರಿಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ವಲ್ಲ. ಮತ್ತು ಇನ್ನೊಂದು, ಗಾಡಿಗೆ ಬಂಡವಾಳ ಹಾಕಿ ಓನರ್ ನಾವು, ಆದರೆ ಓನರ್ ಥರ ಇವರು ಬೆಳೀತಾ ಇದ್ದಾರೆ. ಯಾರು ಸರ್? ರ್ಯಾಪಿಡ್ ಅವರು, ಓಲಾ, ಊಬರು, ಸರ್. ನಾವು ಬಂಡವಾಳ ಹಾಕಿ ಗಾಡಿ ತಗೊಂಡು ಗ್ಯಾಸ್ ಹಾಕೋದು ನಾವು, ಗಾಡಿ ಮೇಂಟೈನ್ ಮಾಡೋದು ನಾವು, ನಮ್ಮ ಖರ್ಚೆಲ್ಲ ನಾವು ಮಾಡಿಬಿಟ್ಟು ಅವ್ರ ಡ್ಯೂಟಿ ಮಾಡಿ ಕಮಿಷನ್ ಕೊಡಬೇಕು. ಫಸ್ಟ್ ಆಫ್ ಆಲ್ ಒಂದೇ ಒಂದು ಆನ್ಸರ್ ಏನು ಗೊತ್ತಾ, ನಾವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ಕಂಪ್ನಿಯಲ್ಲಿ ಕೆಲಸ ಬಿಟ್ಬಿಟ್ಟು ನಾವಾಗ ಓನರ್ ಆಗಿ ಇರೋದಕ್ಕೆ ನಾವು ಸ್ವಂತ ಆಟೋ ತೊಗೊಂಡು ಬೆಳೀತಾ ಇದ್ದೀವಿ. ಇದರಲ್ಲಿ ಇನ್ನೊಬ್ಬನಿಗೆ ತಿರ್ಗಾ ಮತ್ತೆ ಕೆಲಸ ಮಾಡೋ ಥರ ಆಗುತ್ತೆ ನಾವು. ಈಗ ಆಗ್ಬಿಟ್ಟಿದೆಯಲ್ಲ, ಅದಕ್ಕೆ ನಾವು ನಮ್ಮದೇ ಆಟೋ ನಮ್ಮದೇ ಇದು, ಅದನ್ನೆಲ್ಲ ನಾವು ಯಾವುದು ಯೂಸ್ ಮಾಡಲ್ಲ. ಈಗ ಮೊದಲೆಲ್ಲ ಹೇಗಿತ್ತು ಸರ್? ನಿಮಗೆ ರ್ಯಾಪಿಡೋ ಊಬರ್ ಬರೋಕ್ಕಿಂತ ಮೊದಲು ಸರ್, ನಾನು ಮೊದಲು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕಂಪ್ನಿಯಲ್ಲಿ ಕೆಲಸ ಬಿಟ್ಟೆ. ಏನಕ್ಕಂದರೆ ಇನ್ನೊಬ್ಬನ ಕೆಳಗಡೆ ಕೆಲಸ ಮಾಡಬಾರ್ದು ಅಂತ. ನಾನಾಗಿ ಒಂದು ಕೆಲಸ ಮಾಡಬೇಕು, ನಾನೇ ಓನರ್ ಆಗಿರಬೇಕು, ನಾನೇ ಎಲ್ಲನೂ ಇರಬೇಕು. ಸೊ ಅದಕ್ಕಂತಲೇ ನಾನು ಆಟೋ ತೊಗೊಂಡು ನಾನಾಗಿ ಓನರ್ ಇರೋದಕ್ಕೆ ಇಷ್ಟಪಟ್ಟೆ. ಮತ್ತು ಈ ರ್ಯಾಪಿಡೋ, ಓಲೋ, ಊಬರ್ ಬಂದು ನಾವು ವರ್ಕರ್ ಆಗಿಬಿಟ್ಟಿದ್ದೀವಿ. ಮತ್ತು ಏನಕ್ಕೆ ನಾವು ಆಗಬೇಕು? ಫಸ್ಟ್ ಆಫ್ ಆಲು ನಾವು ಇದ್ರ ಬಗ್ಗೆ ಗೌರ್ಮೆಂಟ್ನಾಗ ಹೇಳ್ತಾ ಇರೋದೇನೆಂದರೆ, ಎಲ್ರಿಗೂ ಕಲ್ಪಿಸ್ಕೊಡಿ ಬದುಕೋದಕ್ಕೆ. ಸೊ ಅದು ಲೀಗಲಾಗಿ ಮಾಡಿಕೊಡಿ, ಅಷ್ಟೇ ನಾವು ಕೇಳೋದು, ಬೇರೆ ಏನೂ ಇಲ್ಲ. ಈಗ ನಿನ್ನೆ ಎಷ್ಟು ಆರ್ಡರ್ ಬರ್ತಾಯಿತ್ತು? ಈಗ ಬಂದ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಆರ್ಡರ್ ಜಾಸ್ತಿ ಸರ್, ನಾನು ಆ್ಯಕ್ಚುಲಿ ರ್ಯಾಪಿಡೋ, ಓಲೋ, ಊಬರ್ ಯಾವುದು ಯೂಸೇ ಮಾಡಲ್ಲ, ಮಾಡೋದೇ ಇಲ್ಲ. ನಾನು ಓನರ್ ಆಗಿರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಯಾಕೆ, ಬರೋ ಕಸ್ಟಮರ್ ಬರ್ತಾರೆ, ಕೇಳ್ತಾರೆ, ಮೀಟ್ರ್ ಹಾಕ್ತೀವಿ, ಓಡಿಸ್ತೀವಿ, ಅಷ್ಟೇ ಬೇಕಾಗಿರೋದು. ಬೇರೆ ಏನು ತೊಂದರೆ ಇಲ್ಲ ಸರ್. ಅವ್ರದ್ದು ಅವ್ರು ನೋಡ್ಕೊಳ್ಳಿ, ನಮ್ಮದು ನಾವು ನೋಡ್ಕೊಳ್ತೀವಿ. ಬಟ್ ಗೌರ್ಮೆಂಟ್ ಇದ್ರ ಬಗ್ಗೆ ಎಲ್ರಿಗೂ ಒಳ್ಳೇದಾಗಲಿ. ಅದು ಸರ್, ನಮಗೆ ಒಳ್ಳೇದಾಗ ಕೆಟ್ಟದ್ದು ಅನ್ನೋದಕ್ಕಿಂತ ಈಗ ಅವ್ರಿಗೆ ಮಾಡಿದವ್ರಿಗೆ ಆ್ಯಕ್ಚುಲಿ ಅದು ದೊಡ್ಡ ರಾಂಗ್. ನಮಗೇನು ಅದರಲ್ಲೇನು, ನಮಗೇನು ಕೆಟ್ಟದ್ದು ಒಳ್ಳೇದು. ನಾವು ದುಡಿಯೋದು ನಮಗೆ, ಬೇರೆಯವ್ರು ದುಡಿಯೋದು ಬೇರೆಯವ್ರಿಗೆ. ಸೊ ಈಗ ಇನ್ನೊಬ್ರನ್ನ ಬ್ಯಾನ್ ಮಾಡಿದ್ರೆ ನಮಗೆ ಬೆನಿಫಿಟ್ ಅಂದರೆ ಅದು ರಾಂಗ್. ಅವ್ರವ್ರ ದುಡಿಮೆ ಅವ್ರವ್ರಿಗೆ ಇದ್ದೇ ಇರುತ್ತೆ. ಸೊ ಅದನ್ನು ಗೌರ್ಮೆಂಟ್ ಇನಿಷಿಯೇಟಿವ್ ತೊಗೊಬೇಕು. ಮೈನ್ಲಿ ಗೌರ್ಮೆಂಟ್ ಅದ್ರ ಮೇಲೆ ಫೋಕಸ್ ಮಾಡಿ ಅವ್ರಿಗೂ ಒಂದು ದಾರಿ ಕಲ್ಪಿಸ್ಕೊಡ್ಬೇಕು. ಈಗ ನಮ್ಗೆ ಮಾತ್ರ ಸಂತೋಷ, ನಮ್ಮ ಹೊಟ್ಟೆ ತುಂಬೋಗ್ಬಿಟ್ರೆ ಬೇರೆಯವ್ರ ಹೊಟ್ಟೆ ಖಾಲಿ ಹೊಡೆದಾಗ್ತಾನೆ ಅದು. ಸೊ ಅದರಿಂದ ನಾವೇನು ಹೇಳ್ತೀವಿ ಅಂದರೆ, ಅವರು ಅದ್ರ ಬಗ್ಗೆ ಇನಿಷಿಯೇಟಿವ್ ತೊಗೊಬೇಕು ಗೌರ್ಮೆಂಟ್. ಸೊ ಇದ್ರ ಬಗ್ಗೆ ನಾವು ಇದನ್ನೇ ಹೇಳೋಕ್ಕಾಗುತ್ತೆ. ನಮಗೆ ಇನ್ನೊಬ್ರು ಹೊಟ್ಟೆ ಖಾಲಿ ಅಂತ ನೋಡಬಾರ್ದು ನಾವು. ಇನ್ನೊಂದು, ಈಗ ಕ್ಯಾಬ್ ಡ್ರೈವರ್ಸು ಮತ್ತು ಆಟೋ ಡ್ರೈವರ್ಸ್ ಎಲ್ಲ ಸ್ಟ್ರೈಕ್ ಮಾಡಿದ ಉದ್ದೇಶ ಏನಂದರೆ, ಈಗ ಬೈಕ್ ಟ್ಯಾಕ್ಸಿ ಬರಲಿ ಲೀಗಲಾಗಿ ಬರಲಿ, ಒಂದು ಎಲ್ಲೋ ಬೋರ್ಡ್ ಮಾಡಿ, ಒಂದು ಡ್ರೆಸ್ ಕೋಡು ಮತ್ತು ಇದೊಂದು ಬರಲಿ ಅಂತ ಅವ್ರು ಹೇಳ್ತಿರೋದು. ಅದರಿಂದ ಏನಾಗುತ್ತೆ, ಕೆಲವರು ಆಫೀಸ್ಗೆ ಹೋಗೋರು, ಈ ಕಾಲೇಜ್ ಹುಡುಗರು ಫ್ರೀ ಟೈಮಲ್ಲಿ ಇದಾಗಿ ಇದು ಮಾಡ್ತಾರೆ, ಅದರಿಂದ ನಮಗೆ ಹೊಡ್ತಾ ಬೀಳುತ್ತೆ ಅಂತ ಹೇಳ್ತಿದ್ರು. ಅದು ನಿಮಗೆ ಹೊಡ್ತಾ ಬೀಳುತ್ತೆ ಆ ಥರ ಏನಾದರೂ? ಸರ್, ನಮಗೇನು ಆ ಥರ ಇಲ್ಲ. ಈಗ ಲೀಗಲ್ ಆಗಿದ್ದರೆ ಎಲ್ಲರಿಗೂ ಸಂತೋಷನೇ, ನಮಗೂ ಸಂತೋಷನೇ, ಬೇರೆಯವ್ರಿಗೂ ಬದುಕೋಕೆ ದಾರಿ ಇದೆ ಬಿಡಪ್ಪ ಲೀಗಲ್ ಆಗಿ. ಈಗ ನಾವು ಇನ್ಲೀಗಲ್ ಆಗಿ ಮಾಡಿದ್ರೆ ನಮಗೂ ಅದು ತಪ್ಪೇ ಅಲ್ವಾ? ನಾವು ಮಾಡಿದ್ರು ಈಗ ಮೀಟ್ರ್ ಹಾಕಿ ನಾವು ಓಡಿಸ್ಬೇಕು, ಲೀಗಲ್. ಮೀಟ್ರ್ ಹಾಕ್ದಿರೋ ಓಡಿಸಿದ್ರೆ ಅದು ಇನ್ಲೀಗಲ್ ಅಲ್ವಾ? ಹೌದು. ಸೊ ಆ ಥರನೇ ಅವ್ರಿಗೂ ಲೀಗಲ್ ಆಗಿ ಅದನ್ನು ಕಲ್ಪಿಸ್ಕೊಳ್ಳಿ. ಸೊ ಅದು ಸಂತೋಷ ನಮಗೂ. ಓಕೆ, ಈಗ 24ಕ್ಕೆ ಫೈನಲ್ ಜಜ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಗೌರ್ಮೆಂಟು ಇಷ್ಟು ದಿನ ಏನು ರೂಪುರೇಷೆಗಳನ್ನು ರೂಪಿಸಿ ಅಂತ ಹೈಕೋರ್ಟ್ ಟೈಮ್ ಕೊಟ್ಟಿತ್ತು ಗೌರ್ಮೆಂಟಿಗೆ. ಗೌರ್ಮೆಂಟು 2 ತಿಂಗಳಾದಮೇಲೆ ನನಗೆ 1 ತಿಂಗಳು ಟೈಮ್ ಬೇಕಂತ ಕೇಳ್ತು. ಅದೇ 3 ತಿಂಗಳಾಯಿತು, ಆದರೂ ಏನು ರೂಪುರೇಷೆ ಕೊಟ್ಟಿಲ್ಲ ಅಂತ ಈಗ 24 ಫೈನಲ್ ಜಜ್ಮೆಂಟ್ ಕೊಡ್ತೀನಿ ಅಂತ ಹೈಕೋರ್ಟ್ ಹೇಳಿದೆ. ಈ ಹೈಕೋರ್ಟ್ ಅಕಸ್ಮಾತ್ ಪರಾತ ವಿರೋಧ ಬಂದರೆ ನಿಮಗೆ ಯಾವ ಥರ ಇದಾಗ್ಬೋದು, ಬೆನಿಫಿಟ್ಸ್ ಆಗ್ಬೋದಾ? ನಮಗೆ ಆ್ಯಕ್ಚುಲಿ ಕಾನೂನು ಅಂತ ಇದೆಯಲ್ಲ, ಕಾನೂನು ಗೊತ್ತಿಲ್ದಿರೋ ನಮಗೆ ಗೊತ್ತಿರಲ್ಲ. ಕಾನೂನು ಓದಿರೋರೇ ಇದ್ರ ಬಗ್ಗೆ ಪ್ರಾಪರಾಗಿ ಡಿಸಿಷನ್ ತೊಗೊಬೇಕು. ಸೊ ಅದು ಒಳ್ಳೇದಾಗಿ ತೊಗೊಳ್ಳಿ, ಅಷ್ಟೇ ನಾವು ನಮ್ಮ ಅನಿಸಿಕೆ. ಓಕೆ ಸರ್.